ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಿ ವಿ ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸಾರಿ, ತುಂಬ ಲೇಟಾಗಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ರೀಸನ್ಸ್ ಯಾವಾಗಲೂ ರೀಸನ್ಸ್ ಇದೆ ಅಂತೀನಿ, ಬಟ್ ಅದೇ ಹೇಳಿದ್ನಲ್ವ, ಅಮ್ಮಗೆ ಹುಷಾರಿಲ್ಲ, ಅಮ್ಮ ಮನೆಗೆ ಬಂದಿದ್ದಾರೆ. ಸೊ ನಾನು ಸ್ವಲ್ಪ ಬ್ಯುಸಿ ಆ ಥರ ಇರೋದ್ರಿಂದ ವೀಡಿಯೋಸ್ ಹಾಕೋಕ್ಕಾಗ್ತಾ ಇರಲಿಲ್ಲ. ಹಾಗೆ ನೋಡಿ ಕೈ ಯಾವ ಥರ ಸುಟ್ಕೊಂಡಿದ್ದೀನಿ ಅಂತ. ಸೊ ಇದು ನಾರ್ಮಲ್ ಹೆಣ್ಮಕ್ಳಿಗೆ ಅಡುಗೆ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಅರ್ಜೆಂಟಲ್ಲಿ ಮಾಡಬೇಕಾದ್ರೆ ಎಣ್ಣೆ ಸಿಡಿಯೋದು ಇದೆಲ್ಲ ಹಾಗೆ ಆಗುತ್ತೆ. ಸೊ ನೋಡಿ ಈ ಥರ ಇತ್ತು. ಎಷ್ಟೇ ಹುಷಾರಾಗಿದ್ರು ಒಂದೊಂದ್ಸಲ ಈ ಥರ ಹಾಗೆ ಆಗುತ್ತಲ್ವಾ. ಆಯಿತು, ಇವತ್ತಿನ ವ್ಲಾಗ್ ಕಂಟಿನ್ಯೂ ಮಾಡೋಣ ಬನ್ನಿ. ನನ್ನ ವ್ಲಾಗಲ್ಲಿ ತೋರಿಸ್ತೀನಿ ಇವಳನ್ನ. ಹಾಯ್ ಮೇಡಂ ಬೇಬಿ. ನಾನೇ ರಿವೀಲ್ ಮಾಡ್ತೀನಿ ಇವಳ ಫೇಸ್. ಹಾಯ್ ಬೇಬಿ. ಫ್ಯಾಮಿಲಿ ಮೆಂಬರ್ಸ್. ನಾನು ಏನು ಮಾಡಲ್ಲ, ಈ ಪೂಜಾ ಅಮ್ಮನೇ ರಿವೀಲ್ ಮಾಡ್ತಾರೆ ನನ್ನ ಫೇಸ್. ಸೊ ಇವಾಗ ಕೂಡ ನಾನು ವಾಯ್ಸ್ ಓವರ್ ಕೊಡಲೇಬೇಕು, ಯಾಕೆಂದರೆ ಆಲ್ರೆಡಿ ಕೇಳಿಸ್ಕೊಂಡಿರ್ತೀರ. ನನ್ನ ಹಸ್ಬೆಂಡ್ ಏನು ಮಾಡಿಬಿಟ್ಟಿದ್ದಾರೆ, ಸಾಂಗ್ಸ್ ಹಾಕ್ಬಿಟ್ಟಿದ್ದಾರೆ. ನಾನು ಗಮನಿಸಲ್ಲ, ಆಫ್ ಮಾಡು ಅಂತ ಹೇಳೋದೇ ಮರ್ತೋಗ್ಬಿಟ್ಟು ಹಂಗೆ ಮಾತಾಡ್ತಾ ಇದ್ದೀನಿ. ನೋಡಿ ನಮ್ಮ ಪಾಪು ಹಾಯ್ ಹೇಳ್ತಾ ಇದ್ದಾನೆ. ಇವಾಗ ಫಸ್ಟ್ ನೋಡಿದ್ರಲ್ವ, ಅನು ಮಗಳು ಚಿದನ್ವಿ. ಸೊ ಇದೇ ಫಸ್ಟ್ ಟೈಮ್ ಅವಳು ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ ರಿವೀಲ್ ಮಾಡಿಸ್ತಾ ಇದ್ದೀನಿ. ನನ್ನ ವ್ಲಾಗ್ ಮೂಲಕನೇ. ಎಲ್ಲೂ ಫೋಟೋಸ್ ಹಾಕಿರಲಿಲ್ಲ, ವಾಟ್ಸಪ್ ಹಾಕಿರಲಿಲ್ಲ, ಎಂಥದ್ದು ಇರಲ್ಲ, ಎಲ್ಲೂ ಸ್ಟೇಟಸ್ ಕೂಡ ಹಾಕಿರಲಿಲ್ಲ. ಸೊ ಇವಾಗ ನನ್ನ ವ್ಲಾಗಲ್ಲಿ ಅವಳ ಫೇಸ್ ರಿವೀಲ್ ಆಗ್ತಾಯಿದೆ. ಸೊ ಎಲ್ಲರೂ ಅವಳಿಗೂ ಕೂಡ ಬ್ಲೆಸ್ ಮಾಡಿ. ನೋಡಿ ನನ್ನ ಮಗ ಯಾವ ರೀತಿ ಆಟಾಡ್ತಾ ಇದ್ದಾನೆ. ಅವನಿಗೆ ಕಾರ್ ಅಂದರೆ ತುಂಬಾ ಕ್ರೇಜ್. ಅಂದರೆ ಅವನಲ್ಲಿ ಕುತ್ಕೊಬೇಕು, ಸ್ಟೇರಿಂಗ್ ಎಲ್ಲ ಮುಟ್ಟಬೇಕು ಅಂತ ಆಸೆ ಪಡ್ತಿದ್ದಾನೆ. ಸೊ ಆದರೂ ಎಲ್ಲ ಕನ್ವಿನ್ಸ್ ಮಾಡಿ ಈ ಕಡೆ ತೋರಿಸಿ ಆ ಕಡೆ ತೋರಿಸಿ ಈ ಕಡೆ ಕುಣಿಸ್ಕೊಂಡಿರೋದು. ಒಂಚೂರು ಅವ್ರ ಡ್ಯಾಡಿ ಹಿಂಗೆ ಕೈ ಇಕ್ಕಿದ್ರೆ ಸಾಕು ಹೋಗಿ ಕುತ್ಕೊಬೇಕು ಅಂತ ಹಳ್ಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಈ ಥರ ಒಂದು ಮಾಡ್ತಾನೆ. ಸೊ ನಾವು ಎಲ್ಲಿ ಹೋಗ್ತಾ ಇದ್ದೀವಿ? ಎಸ್, ನಾವು ಹೋಗ್ತಾ ಇರೋದು ನಮ್ಮ ಚಿಕ್ಕಮ್ಮ ಅವರ ಪೂಜೆಗೆ. ಅಂದರೆ ಚಿಕ್ಕಮ್ಮ ಅವರು ನಮಗೆ ಒಂದು ಪೂಜೆಗೆ ಇನ್ವೈಟ್ ಮಾಡಿದ್ದಾರೆ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಅವ್ರದ್ದು ಒಂದು ಸೇಮ್ ಲೈಕ್ ಬಿಸ್ನೆಸ್ ಇದೆ. ಆ ಥರ ಟೆಂಟ್ ಹೌಸ್ ಆ ಥರ ಎಲ್ಲ ಹಾಕ್ತಾರಲ್ವ, ಟೆಂಟು ಅದೆಲ್ಲ. ಸೊ ಆ ಥರ ಒಂದು ದೊಡ್ಡ ಬಿಸ್ನೆಸ್ಸೇ ಅದು. ಸೊ ಅಲ್ಲಿ ಹೋಗ್ತಾ ಇದ್ದೀವಿ, ಗೋಡನ್ ಹತ್ರ. ಅಲ್ಲಿ ಪೂಜೆ ಇಟ್ಕೊಂಡಿದ್ದಾರೆ ದೇವ್ರುಗಳ್ದು. ತುಂಬ ಚೆನ್ನಾಗಿ ಅನ್ನಿಸ್ತು ಅಲ್ಲೆಲ್ಲ ಯಾವ ಥರ ಆಯಿತು ಏನು ಅಂತ ನೋಡಿ. ಸೊ ನಾವು ಇಲ್ಲಿಂದ ನೈಸ್ ರೋಡು ಕನೆಕ್ಟ್ ಆಗಿ ಅಲ್ಲಿಂದ ಈಸಿ ಆಯಿತು ನಮ್ಗೆ ಹೋಗೋಕ್ಕೆ. ಸೊ ನೈಸ್ ರೋಡನ್ನ ನೋಡಿ ತುಂಬ ದಿವಸನೇ ಆಗೋಗಿತ್ತು. ಸೊ ಅದಕ್ಕೆ ಹಾಗೆ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ಒಂದು ವಿಡಿಯೋ ಮಾಡ್ಕೊತಾ ಇದ್ರಿ. ನೋಡಿ ಅವನು ಯಾವ ಥರ ನೋಡ್ತಾ ಇದ್ದಾನೆ. ಮಧು ಗೊತ್ತಲ್ವಾ ನಿಮಗೆ, ನನ್ನ ಮೈದ್ನ. ಸೊ ನನ್ನ ಹಸ್ಬೆಂಡ್ ಡ್ರೈವ್ ಮಾಡ್ತಾಯಿದ್ರು, ನಾನು ಹಿಂದೆ ಕೂತ್ಕೊಂಡಿದ್ರಿ. ನಾನು ಪಾಪುನ ಹಿಂದೆ ಕರ್ಕೊಂಡಿಲ್ಲ. ಅವನಿಗೆ ಇವಾಗ ತುಂಬ ಐಡೆಂಟಿಫೈ ಎಲ್ಲ ಸ್ಟಾರ್ಟ್ ಮಾಡಿದ್ದಾನಲ್ವಾ. ಸೊ ಮಕ್ಕಳನ್ನ ನೋಡಿದ ತಕ್ಷಣ ಹಿಂಗೆ ಕೆನ್ನೆ ಮುಟ್ಟೋದು, ಮುತ್ಕೊಳ್ಳೋದು ಇದೆಲ್ಲ ಮಾಡ್ತಾಯಿದ್ದ. ಸೊ ಗೊತ್ತಿಲ್ದಿರೇ ಏನಾದರೂ ಗಿಲ್ಲೋದು ಅದೆಲ್ಲ ಮಾಡಿಬಿಡ್ತಾರೆ ಅಂತ ಅವ್ನು ಮುಂದೆ ಕೂತ್ಕೊಂಡಿದ್ದ, ಪಾಪು ಹಿಂದೆ ಕೂತ್ಕೊಂಡಿದ್ಲು ಚಿದನ್ವಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ನೇಚರ್. ಬಟ್ ಎಷ್ಟು ಡೆವಲಪ್ ಆಗಿದೆ ಅಂತ ಹೇಳಿದ್ರೆ, ಫಸ್ಟೆಲ್ಲ ಬರ್ತಾ ಇರಬೇಕಾದ್ರೆ ಯಾವ ಮನೆ ಏನೂ ಇರಲಿಲ್ಲ. ಬಟ್ ಇವಾಗ ಅಂದರೆ ನನ್ನ ಮದುವೆ ಆದ ಫಸ್ಟ್ ಅಂದರೆ ಮದುವೆ ಆಗಿ ಫಸ್ಟ್ ಟೈಮು ನಾನು ನನ್ನ ಹಸ್ಬೆಂಡ್ ಅವರೆಲ್ಲ ಹೋಗಿದ್ರಿ. ಇದೇ ರೀತಿ ಫಂಕ್ಷನ್ ವರ್ಷ ಮಾಡ್ತಾನೆ ಇರ್ತಾರೆ. ಸೊ ಈ ರೀತಿ ಒಂದು ಫಂಕ್ಷನ್ಗೆ ಹೋಗಿದ್ದಾಗ ಇಲ್ಲಿ ಯಾವುದೇ ರೀತಿ ಡೆವಲಪ್ಮೆಂಟ್ ಅಷ್ಟು ಇರಲಿಲ್ಲ. ಬಟ್ ಇವಾಗ ನೋಡಿದ್ರೆ ಸಿಕ್ಕಾಪಟ್ಟೆ ಮನೆಗಳು ಕಟ್ಟಿದ್ದಾರೆ ಮತ್ತು ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ ಏರಿಯಾ. ಸೊ ಆದರೆ ಏನಂತ ಹೇಳಿದ್ರೆ ತುಂಬ ತೋಟಗಳು, ತೆಂಗಿನಕಾಯಿ ಮರ ಈ ಥರ ಎಲ್ಲ ಕಾಣಿಸ್ತಾ ಇತ್ತು. ಇವಾಗೆಲ್ಲ ಕಮ್ಮಿ ಆಗಿಬಿಟ್ಟಿದೆ. ಅಲ್ಲೋ ಎಲ್ಲೋ ಒಂದೊಂದು ಮರಗಳು ಗಿಡಗಳೆಲ್ಲ ಕಾಣಿಸ್ತಾ ಇತ್ತು. ಬಟ್ ಸ್ಟಿಲ್ ಮೇಂಟೈನ್ ಮಾಡ್ತಾ ಇದ್ದಾರೆ ತುಂಬ ಜನ. ಬೆಳೆಯೋದು ಅದೆಲ್ಲ. ಅಂದರೆ ರಾಗಿ ಒಬ್ಬರು ಫಸ್ಟ್ ಟೈಮ್ ನೋಡಿದೆ ನಾನು, ಬ್ಯಾಂಗ್ಳೂರಲ್ಲಿ ರಾಗಿನ ಹೊಡಿತಾ ಇದ್ರು ರೋಡಲ್ಲಿ. ಅಂದರೆ ಊರ ಕಡೆ ಎಲ್ಲ ಜಾಸ್ತಿ, ಬಟ್ ಇಲ್ಲಿ ಫಸ್ಟ್ ಟೈಮ್ ನೋಡಿದೆ. ಅದನ್ನು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಫಾಸ್ಟಾಗಿ ಹೋದರು ಅಂತ. ಸೊ ಇನ್ನೇನು ರೀಚ್ ಆದ್ವಿ. ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ಹಠ ಮಾಡ್ತಾಯಿದ್ದ. ಅವನಲ್ಲಿ ಗಾಡಿ ಹೊಡಿಸ್ಬೇಕು, ಕಾರ್ ಹತ್ರ ಅಂದರೆ ಅವರು ಡ್ರೈವಿಂಗ್ ಸೀಟಲ್ಲಿ ಕುತ್ಕೊಬೇಕು ಅವನು ಅಂತ ತುಂಬಾ ಹಠ ಮಾಡ್ತಾಯಿದ್ದ. ಇನ್ನೇನು ಆಲ್ಮೋಸ್ಟ್ ಆಲ್ ರೀಚ್ ಆದ್ರಿ. ಬೇಗನೆ ಬಂದ್ರಿ. ಬರಬೇಕಾದ್ರೆ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇತ್ತು. ಸೊ ಅದಕ್ಕೋಸ್ಕರ ಬೇಗ ಬಂದ್ರಿ. ಬಟ್ ಹೋಗ್ಬೇಕಾದ್ರೇ ಸ್ವಲ್ಪ ಲೇಟ್ ಆಯಿತು ಆ್ಯಕ್ಚುಲಿ. ಸೊ ಏನಾಯಿತು, ಏನು ಊಟ ಆಯಿತು? ಊಟಕ್ಕೆ ಆ್ಯಕ್ಚುಲಿ ಹೋಗಿದ್ದಿದ್ದು ಮೇಯ್ನಾಗಿ. ಅಂದರೆ ನಮ್ಮ ಕಡೆ ಸ್ವಲ್ಪ ನಾನ್ ವೆಜ್ ಜಾಸ್ತಿ. ಸೊ ನನ್ನ ವ್ಲಾಗ್ಸಲ್ಲಿ ತುಂಬ ನಾನ್ ವೆಜ್ ಬರ್ತಾಯಿದೆ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಯಾರ್ಯಾರಿಗೆ ವೆಜಿಟೇರಿಯನ್ಸ್ ಸಬ್ಸ್ಕ್ರೈಬರ್ ಇದ್ದೀರಾ ಅವರೆಲ್ಲ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ. ಬಟ್ ನಮ್ಮ ಕಡೆ ಜಾಸ್ತಿ ನಾನ್ ವೆಜ್ ಊಟನೇ ಮಾಡಿಸೋದು. ಹೋಗೋ
ದೂರ ಬರೋದೇ ಕಷ್ಟ. ಏನು ಇಷ್ಟೊಂದು ಹಿಂಗೆ ಕಾಣಿಸ್ತದೆ ಈ ಕಡೆ ಬಾ ಪೂಜಾ, ಈ ಕಡೆ ಅಲ್ಲ ಆದ್ರೂ ಚೆನ್ನಾಗಿ ಬೂದ್ ಬೂದಿಯಾಗಿ ಕಾಣಿಸ್ತದೆ ಹಾಗಲ್ಲ ನೀನೆಲ್ಲ ಹೋಗು ನೋಡಿ, ಹಿಂಗಿದ್ರೆ ಕೇರ್ ಬರ್ತೈತೆ. ಹೋಗು ನೀನು ಅಡ್ಡ ಬರೋ, ನೀನು ಅಡ್ಡ ಹಾಕಿ ನಿಂತಿದ್ಯಾ? ಶಾಂತಿ ಈ ಕಡೆ ತಿರ್ಗಮ್ಮ. ಎಲ್ಲರಿಗೂ ಬಾಯ್ ಮಾಡ್ಬೇಕಂತ ಹಿಡಿತೀನಿ ಹಿಡಿತಾ ಇದ್ದೀನಿ, ಎಲ್ಲ ನಡೀತಾ ಇದೆ. ನೀನು ತಿರ್ಗೋ ಈ ಕಡೆ. ಅಣ್ಣ ಯೂಟ್ಯೂಬ್ ಅಣ್ಣ ಇದು, ಯೂಟ್ಯೂಬ್ ಪೂಜಾ ಕಳ್ಸ್ಬಿಡ್ರ ಅದೇನ ಈ ಪೂಜಾದ ಯೂಟ್ಯೂಬ್ದು. ಹ್ಞೂ ಯಾಕೋ ನಾನು ಇಸ್ಕೊಟ್ಟಂಗಿಲ್ವಲ್ಲ. ಅಪ್ಪ ಇರೋ ಪೂಜಾ, ಇರಮ್ಮ ಏನಪ್ಪ ಬಾರೋ ಇಲ್ಲಿ. ಅದೇ ಮಾಡ್ತಾ ಇದ್ದೀನಿ ಹಂಗೆ. ಅವರು ಮೇನ್ ಚಿಕ್ಕಮ್ಮ ಅವ್ರನ್ನ ಇದು ಮಾಡಕ್ಕೆ ಬಾ ವಿಕ್ಕಿ ಒಳಗಡೆ ಬಾಕಿ. ಏ ಬಾಪ ಪರವಾಗಿಲ್ಲ, ಆಚೆ ಬಿಸಿಲು ಜಾಸ್ತಿ, ಬಾರ ಒಳಗಡೆ ಇರೋಣ. ಅವ್ನು ಒಳಗಡೆ ಬರ್ಲಿ, ಅವನು ಬಾರೋ. ವಿಡಿಯೋ ಅವ್ರ ಪೂಜಾ ವಿಡಿಯೋನ ಕೊಟ್ಟಿರೋದಮ್ಮ, ವಿಡಿಯೋ ಮಾಡ್ಬೇಕಂತ. ಆಮೇಲೆ ಫೋಟೋ ಹಿಡಿತೀನಿ. ತೆಗೆಮ್ಮ ಫೋಟೋ ಮಾಡಮ್ಮ. ಸೊ ಇನ್ನೇನೆಲ್ಲ ಜಾಸ್ತಿ ಜನ ಹೊರಟ್ರು, ಅದಕ್ಕೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ. ತಿನ್ಬೇಕಾದ್ರೆ ಡನ್ಗೆ ಡಿಸ್ಟರ್ಬೆನ್ಸ್ ಇತ್ತು, ಟೆಂಪ್ಟ್ ಆಗ್ತಾ ಇತ್ತು, ಅದಕ್ಕೆ ಏನೇನು ಹಾಕಿದ್ದಾರೆ ಏನೇನು ಮಾಡಿದ್ದಾರೆ ಅಂತ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ. ಫಸ್ಟು ಬ್ಯಾಟಿಂಗ್ ಮಾಡಿಬಿಡೋಣ ಅಂತ ಚೆನ್ನಾಗಿ ತಿಂದ್ಬಿಟ್ಟೆ. ಸೊ ಇವಾಗ ಹಾಗೆ ಇಲ್ಲೇ ಸರ್ವಿಂಗ್ಸ್ಗೆಲ್ಲ ಇಟ್ಟಿರ್ತಾರಲ್ವ, ಹಾಗೆ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು ಅಡುಗೆ, ತುಂಬ ಟೇಸ್ಟಿಯಾಗಿತ್ತು. ಎಲ್ಲ ರೀತಿ ವೆರೈಟೀಸ್ ಮಾಡಿಸಿದ್ರು. ಮುದ್ದೆ ಆಗಲಿ, ನಾನ್ ವೆಜ್ ಆಗಲಿ, ಸಲಾಡ್ ಆಗಲಿ, ಮೊಟ್ಟೆ ಆಗಲಿ, ಮತ್ತು ಗುಂಟೂರು ಚಿಕನ್, ಚಿಲ್ಲಿ ಚಿಕನ್, ಮಟನ್ ಚಾಪ್ಸ್, ಮಟನ್ ಸಾಂಬಾರ್, ಮತ್ತು ಬೋಟಿ ಗೊಜ್ಜು ಅಂತ ಹೇಳ್ತಾರೆ, ಮತ್ತು ಗೀ ರೈಸ್, ರಸಮ್, ಕರ್ಡ್ ಎಲ್ಲನೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇದು ನಾನ್ ವೆಜ್ ಆದರೆ, ಈ ಕಡೆ ವೆಜ್ಜು, ಹಪ್ಳ ಆಗಲಿ, ಅನ್ನದ ಪಾಯಸ, ಅನ್ನದ ಖೀರ್ ಅಂತಾರಲ್ವ ಅದು, ಮತ್ತು ಸಾಂಬಾರ್, ಈ ಥರ ಬೇಬಿ ಕಾರ್ನ್ದು ಮಂಚೂರಿ, ಇದೆಲ್ಲ ಸಿಕ್ಕಾಪಟ್ಟೆ ಯಮ್ಮಿ ಆಗಿತ್ತು. ವೆಜ್ ಅವ್ರಿಗೂ ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿಸಿದ್ರು, ನಾನ್ ವೆಜ್ಗಂತೂ ಹೇಳೋದೇ ಬೇಡ. ಹಾಗೆ ಇವ್ರು ಗೊತ್ತಲ್ವಾ, ನಮ್ಮ ಮಾಮ ಅವ್ರ ಫ್ರೆಂಡ್ಸು, ಅಂಕಲ್ಲು ತುಂಬ ಹೆಲ್ಪ್ ಮಾಡಿದ್ರು ವೀಡಿಯೋ ಮಾಡಿಕೊಡೋಕ್ಕೆ ಕೂಡ. ಯಾಕಂದರೆ ನಾನು ಕಾಣಿಸಲ್ಲ, ವೀಡಿಯೋ ನಾನು ಮಾಡೋ ಸ್ಟಾರ್ಟ್ ಮಾಡಿದ್ರೆ ನಾನು ಕಾಣಿಸಲ್ಲ, ಆ ರೀತಿ ಅಂಕಲ್ ನಮಗೆ ಹೆಲ್ಪ್ ಮಾಡಿದ್ರು. ಸೊ ಈ ಥರ ತುಂಬ ಟೈಮ್ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಕೆಲಸ ಇತ್ತು, ಅವ್ರಿಗೆ ಇನ್ನೂ ನಿದ್ದೆ ಬೇರೆ ಬರ್ತಾಯಿತ್ತು ಅಂತ ಹೇಳ್ತಾಯಿದ್ರು. ಸೊ ಏನು ಒಂದು ಅರ್ಧ ಗಂಟೆ ಅಷ್ಟೇ ನಾವು ಟೈಮಲ್ಲಿ ಸ್ಪೆಂಡ್ ಮಾಡಿದ್ದು, ಅರ್ಧ ಗಂಟೆ ತಿನ್ನೋಕ್ಕೆ, ಇನ್ನು ಅರ್ಧ ಗಂಟೆ ಮಾತಾಡೋಕ್ಕೆ. ಸೊ 1 ಅವರಲ್ಲಿ ಇದ್ಬಿಟ್ಟು ಟಕ್ ಅಂತ ಹೊರಟ್ರಿ. ಸೊ ಆ ಅರ್ಧ ಗಂಟೆನೂ ತುಂಬಾ ಡಿಫಿಕಲ್ಟ್ ಆಗಿತ್ತು. ನನ್ನ ಹಸ್ಬೆಂಡ್ ಹೋಗ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ರು, ನೀನು ಬರ್ತೀಯಾ ಬರಲ್ವಾ ಅಂತ ಒಂದು ಆವಾಜೆಲ್ಲ ಹಾಕ್ಕೊಂಡು. ಟೈಮ್ ಆಗೋಯ್ತು ನನಗೆ, ಅಂಗಡಿ ಓಪನ್ ಮಾಡಬೇಕು. ಸೊ ಅದೇನು ಅಂತ ನೆಕ್ಸ್ಟ್ ಹೇಳ್ತೀನಿ, ಅಂಗಡಿ ಏನು ಏನು ಮಾಡ್ತಾಯಿದ್ದಾರೆ ಅದನ್ನೆಲ್ಲ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಹೇಳ್ತೀನಿ. ಸೊ ಈ ಥರ ಒಂದು ಸ್ವಲ್ಪ ಟೈಮೆಲ್ಲ ಸ್ಪೆಂಡ್ ಮಾಡಿಕೊಂಡು ಚೆನ್ನಾಗಿ ಫೋಟೋ ಸೆಕ್ಷನ್ಸ್ ಎಲ್ಲ ಮುಗಿಸ್ಕೊಂಡು ನಂತರ ನಾವು ಮನೆಗೆ ಹೊರಟ್ರಿ. ಸೊ ಹಾಗೆ ಫೋಟೋಸ್ ಅಟ್ಯಾಚ್ ಮಾಡಿದ್ದೀನಿ ಲಾಸ್ಟಲ್ಲಿ. ಫ್ಯಾಮಿಲಿ ಮೆಂಬರ್ಸ್ ಮತ್ತು ಅಣ್ಣ, ತಂಗಿ, ಅಕ್ಕ ಅವರೆಲ್ಲ ಫೋಟೋಸ್ ತೊಗೊಂಡ್ರು, ಅಂದರೆ ಮಮ್ಮಿ ಅವರ ಹುಟ್ಟಿದವರು. ಸೊ ತುಂಬ ಚೆನ್ನಾಗಿತ್ತು ಆ ಟೈಮ್.
ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಬೇಗ ನನಗೆ 1K ಸಬ್ಸ್ಕ್ರೈಬ್ ಆಗಲಿ ಅಂತ ಆಸೆ ಇದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.